ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಪಸ್ ಎಲ್ಲಿದ್ರು ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಡಿ. ಎಚ್ಡಿಕೆ ನೀಡಿದ ಗಡುವು ಮುಗಿತು, ಇವತ್ತಾದ್ರೂ ಬರ್ತಾರ ಪ್ರಜ್ವಲ್? ಇತ್ತ ಆಡಿಯೋ ಬಾಂಬ್ ಬಳಿಕ ಕಾಂಗ್ರೆಸ್ ಗಪ್ಚುಪ್. ರಾಜ್ಯ ರಾಜಕಾರಣದಲ್ಲಿ ಫೋನ್ ಕದ್ದಾಲಿಕೆ ಸದ್ದು, ಎಚ್ಡಿಕೆ ಆರೋಪಕ್ಕೆ ಡಿಕೆಶಿ ಗುದ್ದು, ಟೆಲಿಫೋನ್ ಟ್ಯಾಪಿಂಗು ಇದೆ ಹಲವು ರೂಲ್ಸ್. ಬೆಂಗಳೂರಿನಲ್ಲಿ ಮಳೆ ಹಾನಿ ಪ್ರದೇಶಕ್ಕೆ ಇಂದು ಸಿಎಂ ಭೇಟಿ, ಮುಖ್ಯಮಂತ್ರಿಗೆ ಕೌಂಟರ್ ಕೊಡ್ತಾರೆ ಕುಮಾರಸ್ವಾಮಿ. ಪಿರಿಯಾಪಟ್ಟಣದಲ್ಲಿ ಸಂಚಾರ ಮಾಡಲಿದ್ದಾರೆ ದಳಪತಿ. ರೇವ್ ಪಾರ್ಟಿ ಅಮಲು ಬೆನ್ನತ್ತಿರುವ ಪೊಲೀಸರು, ಡ್ರಗ್ ಪೆಡ್ಲರ್ಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ನಟ ನಟಿಯರು, ತನಿಖೆ ಚುರುಕುಗೊಳಿಸಿದ ತಂಡ. ವೀರೇಶ್ವರ ಕರೆಮ್ಮ ಜಾತ್ರೆಯಲ್ಲಿ ಅವಘಡ, ಪ್ರಸಾದ ಸೇವಿಸಿ 46 ಜನ ಅಸ್ವಸ್ಥ, 5 ಗಂಭೀರ. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಆಗ್ಲೇ ನಾಗೇಂದ್ರ ಬಾಬು ಹೇಳ್ತಾ ಇದ್ರು, ಒಂದು ಪ್ರಶ್ನೆ ಇರೋದು ಪ್ರಜ್ವಲ್ ರೇವಣ್ಣ ಅವರು, ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಡೆಡ್ ಲೈನ್ 48 ಗಂಟೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಇವತ್ತಾದ್ರೂ ಬರ್ತಾರಾ ಅನ್ನೋದು ಪ್ರಶ್ನೆ ಇದೆ. ಎಲ್ಲಿದ್ದಾರೆ? ಚಿಕ್ಕಪ್ಪನ ಕರೆಗೆ ಓಗೊಟ್ಟು ವಾಪಸ್ ಆಗಬಹುದಾ ಭಾರತಕ್ಕೆ, ಅಂದ್ರೆ ಬೆಂಗಳೂರಿಗೆ ಅನ್ನೋದು ಕೂಡ ಪ್ರಶ್ನೆ. ದೊಡ್ಡ ಮಟ್ಟದ ಸಂಕಷ್ಟ ಪ್ರಜ್ವಲ್ ರೇವಣ್ಣ ಅವರಿಗೆ ಎದುರಾಗಿದೆ. ಎಷ್ಟು ದಿನಗಳ ಕಾಲ ಅವರು ತಲೆಮರೆಸ್ಕೊಳ್ತಾರೆ, ಇದು ಪ್ರಶ್ನೆ ಇರೋದು. ಪೆನ್ ಡ್ರೈವ್ ಪುರಾಣ, ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದು ಪ್ರಶ್ನೆ. ಚಿಕ್ಕಪ್ಪ ಕೊಟ್ಟ 48 ಗಂಟೆಗಳ ಗಡುವು ಮುಕ್ತಾಯ, ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಗಡುವು ಮುಕ್ತಾಯ. ಆದ್ರೆ ಭಾರತದತ್ತ ಸುಳಿದಿಲ್ಲ ಪ್ರಜ್ವಲ್ ರೇವಣ್ಣ. ಅವ್ರು ಬರ್ತಾರೆ ಅಂದ್ರೆ ನಮಗೂ ಕೂಡ ಮಾಹಿತಿ ಇರ್ತಾ ಇತ್ತು. ಪ್ರಜ್ವಲ್ ಬಾರಪ್ಪ ಅಂತ ಹೇಳಿದ್ರು ಕೂಡ ಬಂದಿಲ್ಲ. ಚಿಕ್ಕಪ್ಪನ ಮಾತಿಗೆ ಬೆಲೆ ಕೊಟ್ಟು ಬರ್ತಾರಾ ಇವತ್ತಾದ್ರೂ ಅನ್ನೋದು ಪ್ರಶ್ನೆ. ಪ್ರಜ್ವಲ್ ನಾಪತ್ತೆಯಾಗಿ 26 ದಿನ ಆದ್ರೂ ಕೂಡ ಅವರ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಪೆನ್ ಡ್ರೈವ್ ಪುರಾಣ ಪ್ರಾರಂಭ ಆದಾಗಲೇ ತಲೆಮರೆಸ್ಕೊಂಡಿರೋದು ಪ್ರಜ್ವಲ್ ರೇವಣ್ಣ. ಹಾಗಾಗಿ ಇವತ್ತಿಗೆ 26ನೇ ದಿನ, 48 ಗಂಟೆ ಮುಕ್ತಾಯ ಆದ್ರೂ ಕೂಡ ಅವರ ಸುಳಿವು ಮಾತ್ರ ಇಲ್ಲ. ಹಾಗಾಗಿ ಏನು ಮಾಡ್ತಾರೆ